ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ಓಕೆನಾ ಅಂತ ಕೇಳ್ತಿದ್ಯಲ್ಲ, ಇಲ್ಲಿ ಪ್ರತಿ ಕ್ಷಣ ನನಗೆ ಉಸಿರು ಕಟ್ತಿದೆ. ಯಾಕಾದ್ರೂ ಇಲ್ಲಿಗೆ ಬಂದು ಅಂತ ಅನ್ನಿಸ್ತಾ ಇದೆ. ಐಡಿಯಟ್ಸ್ ಏನಾದ್ರು ಸುಪ್ಪು ಕತೆ ಮುಗಿಸಿದ್ರೆ ನಾನು ಇಲ್ಲಿಗೆ ಬರ್ಬೇಕಾದ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಈಗ ನೋಡು, ಸಿಕ್ಕಾಕೊಂಡು ಒದ್ದಾಡ್ತಿದ್ದೀನಿ. ರಿಲ್ಯಾಕ್ಸ್ ಮಾಮ್, ನೀನು ಈ ರೀತಿ ಉಸಿರು ಕಟ್ಟಿದೆ ಅಂತ ಹೇಳ್ತಾ ಇದ್ರೆ ನಂಗೆ ತುಂಬ ಬೇಜಾರಾಗ್ತಿದೆ. ರೂಮಲ್ಲಿದ್ದರೆ ಕಿಟಕಿ ಹತ್ರ ಬಾ, ಹೊರಗಡೆ ಬಾ, ಫ್ರೆಶ್ ಏರ್ ತಗೋ. ಯಾಕೆ ಇಷ್ಟು ಟೆನ್ಷನಲ್ಲಿ ಹೋಗ್ತಿದ್ದಾರೆ? ಮಾಡಿ, ನೀನು ಯಾವಾಗ ಬಂದೆ? ಹೇಗೆ ಬಂದೆ? ನೀನ್ ಯಾರು ನೋಡಿಲ್ಲ ತಾನೇ ನಿನ್ನನ್ನ? ಆಚೆ ಮಾಡಿ, ಈ ಸಲ ಲೋಕಲಲ್ಲಿ ಯಾರಿಗೂ ಡೀಲ್ ಕೊಡ್ಬೇಡ. ಯಾರಾದರೂ ಪ್ರೊಫೆಷ್ನಲ್ ನೀಡಿ. ಈ ಲೋಕಲಲ್ಲಿರೋರು ಮಿನಿಸ್ಟ್ರು ಅಂತ ಹೆದರಿ ಯಾರು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಯು ಆರ್ ರೈಟ್ ಮಾಮ್. ಆಗೋ ಕೆಲಸ ಏನಿದ್ರು ಕಣ್ಣು ಮುಚ್ಚಿ ಬಿಡೋಷ್ಟರಲ್ಲಿ ಆಗ್ಬಿಡ್ಬೇಕು. ನಾನು ನಾರ್ತಿಂದ ಶಾರ್ಪ್ ಶೂಟರ್ಸ್ನ ಕರೆಸ್ತೀನಿ. ನನಗೆ ಆ ಲಿಂಕ್ ತುಂಬಾ ಚೆನ್ನಾಗಿದೆ ಮಾಮ್. ಅವ್ರು ಬರ್ತಾರೆ, ಹೊಡಿತಾರೆ, ಹೋಗ್ತಾ ಇರ್ತಾರೆ. ಇಲ್ಲಿ ಯಾರ ಕೈಗೂ ಸಿಗಲ್ಲ. ಗುಂಡು ಎಲ್ಲಿಂದ ಬಿತ್ತು ಅನ್ನೋದು ಗೊತ್ತಾಗಲ್ಲ, ಪ್ರಾಣ ಹೋಗಿರುತ್ತಷ್ಟೇ. ಜೊತೆ ಮಾತಾಡ್ತಿರೋದು ಮದನೇ ಅಲ್ವಾ? ಮದನ್ ಹಾಗೆ ಅನ್ನಿಸ್ತಿದ್ದಾನೆ. ಆದ್ರೆ ಮದನ್ ಇಲ್ಲಿಗೆ ಹೇಗೆ ಬರಕ್ ಸಾಧ್ಯ? ಒಂದು ಕಂಪ್ನಿ ಕೆಲ್ಸದ ಮೇಲೆ ಎಲ್ಲೋ ಔಟ್ ಆಫ್ ಸ್ಟೇಷನ್ ಹೋಗ್ತಿದ್ದಾನೆ ಅಂತ ಹೇಳಿದ್ರು. ಸರಿ, ಹಾಗಾದ್ರೆ ಇಲ್ಲಿಂದ ಬೇಗ ಹೊಟ್ಬಿಡು. ಯಾರ ಕಣಿಗೂ ಕಾಣಿಸ್ಕೊಬೇಡ. ಇಲ್ಲ, ಅದು ಮದನೇ ಅನ್ಸುತ್ತೆ. ಆದ್ರೆ ಮದನು ಅತ್ತೆ ಜೊತೆ ಏನ್ ಮಾತಾಡ್ತಿದ್ದಾನೆ? ಅದು ಕತ್ತು ಮುಚ್ಚಿ. ಇಲ್ಲ, ಮದನ್ ಇದ್ದಿದ್ರೆ ಮನೆಗೆ ಬರ್ತಿದ್ದ. ಅತ್ತೆ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಅದೇನು ಅಂತ ತಿಳ್ಕೋಬೇಕು. ಅವನು ಮದನೋ ಅಲ್ವೋ ಅಂತಾನೂ ತಿಳ್ಕೋಬೇಕು. ಅತ್ತೆಗೂ ಸಾಲಿಗ್ರಾಮಕ್ಕೂ ಆ ಫಾರ್ಮ್ ಹೌಸ್ಗೂ ಏನೋ ಸಂಬಂಧ ಇದೆ. ಅವ್ರನ್ನ ಫಾಲೋ ಮಾಡಿದ್ರೆ ಅದೇನು ಅಂತ ಗೊತ್ತಾಗತ್ತೆ. ಸುಬ್ಬು ಕಾಲ್ ಮಾಡ್ತೇನೆ. ಶಿಶು, ನೆಟ್ವರ್ಕ್ ಇಲ್ವಲ್ಲ. ಸರಿ ಮಾಡಿ, ಬೇಗ ಹೊಟ್ಬಿಡು. ಓಕೆ ಮ್ಯಾಮ್. ಓಕೆ. ಅಯ್ಯೋ, ಈಗೇನು ಮಾಡಲಿ? ಅವನು ಹೊರಟೋದ್ರೆ ಕಷ್ಟ ಆಗ್ಬಿಡುತ್ತೆ. ನಾನೇ ಅವನನ್ನು ಫಾಲೋ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.